ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಇಲ್ಲಿ ಶ್ರಾವಣಿ ಮನೆಗೆ ಬಂದಿರತಕ್ಕಂತಹ ನಂದಿನಿ ಅಮ್ಮ, ಆತ ಕಡೆ ಶ್ರೀಯಾಂಬಿಕಾ ಹಾಗೆ ವೀರು ಇಬ್ಬರು ಕೂಡ ನಂದಿನಿ ಅಮ್ಮನ ಹುಡುಕಾಟದಲ್ಲಿದ್ದಾರೆ. ಹಾಗಿದ್ರೆ ಕೊನೆಗೂ ನಂದಿನಿ ಅಮ್ಮ ಶ್ರಾವಣಿ ಮನೆಯಲ್ಲಿದ್ದಾರೆ ಅನ್ನೋ ವಿಷಯ ಗೊತ್ತಾಗತ್ತಾ? ಇತ್ತ ಕಡೆ ಶ್ರೀಯಾಂಬಿಕಾ ಪಾಲಿಗೆ ದುಸ್ವಪ್ನವಾಗ್ತಾರೆ ವೀರು ಒಬ್ರು. ಏನಾಯ್ತು, ಏನು ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಅಲ್ಲಿ ವೀರು ಅವರು ಜಾನಕಿ ಅವರನ್ನು ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊತಿದ್ದಾರೆ. ಬಿಕಾಸ್ ಮನಸ್ಸನ್ನು ಮಾತನ್ನ ಹೇಳ್ಕೊಳ್ಳೋಕೆ ಇದ್ದಂಥ ಒಂದೇ ಒಂದು ಜೀವ ಅಂದರೆ ಅದು ಜಾನಕಿ ಅಮ್ಮ. ಜಾನಕಿ ಅಮ್ಮನ ತುಂಬಾ ಹಚ್ಕೊಂಡಿದ್ರು ವೀರು ಅವರು ತುಂಬ ಈಸಿಯಾಗಿ ತಮ್ಮ ಮನಬಿಚ್ಚು ಆಕೆಯ ಜೊತೆ ಮಾತನಾಡ್ತಾ ಇದ್ರು. ಆದರೆ ಇವತ್ತು ಜಾನಕಿ ಅಮ್ಮ ಮನೇಲಿ ಇಲ್ದಿರೋದು ನಿಜಕ್ಕೂ ವೀರು ಅವ್ರಿಗೆ ತುಂಬಾ ಆಘಾತವನ್ನುಂಟು ಮಾಡಿದೆ. ಇದಕ್ಕೆಲ್ಲ ಕಾರಣ ವಿಜಯಾಂಬಿಕಾ ಅನ್ನೋದು ವೀರು ಅವ್ರಿಗೂ ಕೂಡ ಗೊತ್ತದೆ. ಸುಮ್ಮನೆ ವಿನಾಕಾರಣ ಸುಮ್ಮನೆ ಆಪಾದನೆ ಹಾಕಿ ಅವರ ಮನಸ್ಸಿಗೆ ಘಾಸಿ ಮಾಡಿಬಿಟ್ರು ಅಕ್ಕ. ಇದರಿಂದಾನೇ ಅವ್ರಿಗೆ ತುಂಬಾ ಅವಮಾನ ಆಗಿದೆ. ಅದೇ ಕಾರಣಕ್ಕೆ ಅವರು ಹೊರಟು ಹೋಗಿದ್ದಾರೆ ಅಂತ ವೀರು ಅವರ ಮನಸ್ಸಿಗೆ ಘಾಸಿ ಉಂಟಾಗ್ತದೆ. ಕಾಲ್ಗೂ ಕೂಡ ಟ್ರೈ ಮಾಡ್ತಿದ್ದಾರೆ, ಬಟ್ ಫೋನ್ ಸ್ವಿಚ್ ಆಫ್ ಬರ್ತದೆ. ಏನಿದು ನಂಬರ್ ಚೇಂಜ್ ಮಾಡ್ಕೊಂಡ್ರ ಅಥವಾ ಸ್ವಿಚ್ ಆಫ್ ಮಾಡ್ಕೊಂಡ್ರೆ ತುಂಬಾ ಸೂಕ್ಷ್ಮವಾಗಿದ್ರು. ಹಾಗಾಗಿನೇ ಅಕ್ಕ ಈ ರೀತಿ ಮಾಡಿದ್ರಿಂದ ತುಂಬ ವಿಚಾರ ಮಾಡ್ಕೊಂಡಿದ್ದಾರೆ. ನಾನು ಕೂಡ ಅವಮಾನ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೆ. ಅವ್ರು ತುಂಬ ವಿಚಾರ ಮಾಡಿಕೊಂಡು ಹೊರಟೋಗ್ಬಿಟ್ಟಿದ್ದಾರೆ. ಏನು ಮಾಡೋದು ಅಂತ ತುಂಬ ಅಂದರೆ ತುಂಬ ತಲೆ ಕೆಡಿಸ್ಕೊಂಡಿರ್ತಾರೆ. ಅದೇ ಒಂದು ಸಮಯಕ್ಕೆ ಸಾವಿತ್ರಿ ಗ್ರೀನ್ ಟೀಯನ್ನು ತೆಗೆದುಕೊಂಡು ಬರ್ತಾರೆ. ಗ್ರೀನ್ ಟೀ ತಗೊಳ್ಳಿ ಸಾಹೇಬ್ರಿ ಅಂತ ಹೇಳ್ತಿದ್ದಾಗನೇ ಏನದು ಗ್ರೀನ್ ಟೀ ತೊಗೊಂಡು ಬಂದಿದೆ, ಹಾಗಿದ್ರೆ ಜಾನಕಿ ಅವರು ಬಂದುಬಿಟ್ರಾ ಅಂತ ಕೇಳ್ತಾರೆ. ಇಲ್ಲ ಯಜಮಾನ್ರೆ, ಜಾನಕಿ ಅಮ್ಮ ಬಂದಿಲ್ಲ. ಜಾನಕಿ ಅಮ್ಮ ಹೋಗೋಕ್ಕೂ ಮುನ್ನ ನಾನೇನಾದರೂ ಇಲ್ಲದೆ ಇದ್ದರೆ ಈ ರೀತಿ ಟೀ ಮಾಡಬೇಕು, ಜೊತೆಗೆ ವೀರು ಸಾಹೇಬ್ರಿಗೆ ಯಾವ್ಯಾವ ಸಮಯದಲ್ಲಿ ಏನೇನು ಕೊಡಬೇಕು ಎಲ್ಲವನ್ನ ಕೂಡ ಹೇಳಿಕೊಟ್ಟು ಪಟ್ಟಿ ಮಾಡಿಕೊಟ್ಟು ಹೋಗಿದ್ರು ಅಂತ ಹೇಳಿದಾಗ ಅವ್ರಿಗೆ ಎಷ್ಟು ನನ್ನ ಬಗ್ಗೆ ಕಾಳಜಿ ಇದೆ ಅಂತ ಹೇಳಿ ವೀರು ಅವರು ನೆನಪು ಮಾಡ್ಕೋತಾರೆ. ನಂತರ ಗ್ರೀನ್ ಟೀ ಕುಡಿತಿದ್ದಾಗೇ ಅವತ್ತು ಗ್ರೀನ್ ಟೀ ಅಂದರೆ ತುಂಬಾ ಕಹಿ, ನನಗೆ ಬೇಡ ಅಂತ ಹೇಳೋದು. ನಾನು ಕೊಟ್ಟಿದ್ದೀನಿ, ತುಂಬ ಸಿಹಿಯಾಗಿರತ್ತೆ ಅಂತ ಜಾನಕಿ ಅಮ್ಮ ಹೇಳಿದು. ಎಲ್ಲವೂ ಕೂಡ ಇಲ್ಲಿ ವೀರು ಅವ್ರಿಗೆ ನೆನಪಾಗ್ತದೆ. ತದನಂತರ ವೀರು ಅವರು ಜಾನಕಿ ಅವ್ರನ್ನ ತುಂಬ ಮಿಸ್ ಮಾಡ್ಕೋತಿದ್ದಾರೆ. ಇತ್ತ ಕಡೆ ಅದು ಸಾವಿತ್ರಿಗೂ ಕೂಡ ಅರ್ಥ ಆಗುತ್ತೆ. ತದನಂತರ ಸಾವಿತ್ರಿ ಗ್ರೀನ್ ಟೀ ಕೊಟ್ಟು ಹೋಗಬೇಕು, ಬಟ್ ನಂತರ ಅವಳಿಗೆ ವಂದನ ಅವರು ಹೇಳಿದ ಮಾತು ನೆನಪಾಗುತ್ತೆ. ಈ ಮನೆಯಲ್ಲಿ ನಿಜವಾದವಲ್ಲನಂದ್ರೆ ವಿಜಯಾಂಬಿಕಾ, ಅವಳ ಅಸ್ತ್ರನೇ ನಂಬಿಕೆ, ಅದನ್ನೇ ನಂಬಿದ ಅಸ್ತ್ರವನ್ನೇ ಇಟ್ಕೊಂಡು ಅವಳು ಅವರಿಗೆ ನಿಜಕ್ಕೂ ಕೂಡ ದೊಡ್ಡ ಮೋಸವನ್ನು ಮಾಡ್ತಾಳೆ. ಈಗಲೂ ಕೂಡ ನಂದಿನಿ ಅವ್ರನ್ನ ಜಾನಕಿ ಅಮ್ಮನ ಟಾರ್ಗೆಟ್ ಮಾಡಿದ್ದಾರೆ. ಜಾನಕಿ ಅವ್ರನ್ನ ಯಾಕೆ ಟಾರ್ಗೆಟ್ ಮಾಡಿ ಮಾಸ್ಕ್ನ ರಿಮೂವ್ ಮಾಡಬೇಕು ಅಂತ ಬಯಸಿದ್ರು ಅನ್ನೋದು ಗೊತ್ತಿಲ್ಲ ಅಂತ ಹೇಳಿದಂಥ ಮಾತುಗಳನ್ನು ನೆನಪು ಮಾಡಿಕೊಂಡಂತಹ ಸಾವಿತ್ರಿ ವೀರು ಅವರ ಮುಂದೆ ಈ ಮಾತನ್ನು ಹೇಳೋದಕ್ಕೆ ಮುಂದಾಗಿ ಬಿಡ್ತಾರೆ. ಯಜಮಾನ್ರೆ, ನಾನು ಇದನ್ನೇ ಹೇಳಬೇಕು ಹೇಳಬಾರ್ದು ಗೊತ್ತಿಲ್ಲ, ಬಟ್ ನನಗೆ ಅನಿಸ್ತು, ಅದೇ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಿಜಕ್ಕೂ ಜಾನಕಿ ಅವರು ಬಂದಾಗಿಂದ ಅತ್ತೆಗೆ ಯಾಕೆ ಅವ್ರ ಮೇಲೆ ಸಿಟ್ಟು ಜಿದ್ದು ಗೊತ್ತಿಲ್ಲ, ತುಂಬಾ ಅವ್ರ ಮೇಲೆ ಜಿದ್ದನ್ನು ಸಾಧಿಸ್ತಾ ಇದ್ರು ಇತ್ತೀಚೆಗೆ. ಹಾಗಾಗಿನೇ ಅವರು ಯಾಕೆ ಅವರನ್ನು ಟಾರ್ಗೆಟ್ ಮಾಡಿದ್ರು, ಯಾಕೆ ಅವ್ರ ಮಾಸ್ಕನ್ನು ರಿಮೂವ್ ಮಾಡಬೇಕು ಅಂತ ಅಂದ್ಕೊಂಡ್ರು, ಇದು ಯಾವುದು ಕೂಡ ನಂಗೆ ಅರ್ಥ ಆಗ್ತಿಲ್ಲ. ಅದರಿಂದನೇ ಅವ್ರು ಬೇಜಾರು ಮಾಡಿಕೊಂಡು ಹೊರಟೋಗ್ಬಿಟ್ರು ಅಂತ ಹೇಳಿ ಸಾವಿತ್ರಿ ಎಲ್ಲಿಂದ ಹೋಗ್ತಾರೆ. ಇದರಿಂದಾಗಿ ವೀರು ಅವರ ಮನಸ್ಥಿತಿ ಮತ್ತಷ್ಟು ಹಾಳಾಗ್ತದೆ. ಮೊದಲೇ ವಿಜಯಾಂಬಿಕಾ ಕಾರಣ ಅನ್ನೋದು ವೀರು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಇದರ ನಡುವೆ ಇಲ್ಲಿ ಸಾವಿತ್ರಿ ಹೇಳಿದಂಥ ಒಂದಷ್ಟು ಮಾತುಗಳಿಂದ ಮತ್ತೆ ವಿಜಯಾಂಬಿಕಾ ಮೇಲೆ ಕೆಂಡ ಕಾರೋಕೆ ವೀರು ಅವರು ಶುರುವಾಗಿದ್ದಾರೆ ಅಂತಲೇ ಹೇಳ್ಬೋದು. ಇತ್ತ ಕಡೆ ಶ್ರಾವಣಿ ತಲೆ ಕೂದಲು ಸಿಕ್ಕಾಗಿದೆ ಅಂತ ಹೇಳಿದಾಗ ಅಲ್ಲಿದ್ದಂತಹ ಸುಬ್ಬು ಅಕ್ಕ ನಾನು ಬಾಚ್ಕೊಡ್ತೀನಿ ಅಂತ ಹೇಳ್ತಾರೆ. ಇದರ ನಡುವೆ ಅಲ್ಲಿಗೆ ಕಾಂತಮ್ಮ ಬಂದಿದೆ. ಒಂದಷ್ಟು ಜೋಕ್ಸನ್ನು ಕೂಡ ಮಾಡ್ತಾರೇನು, ನೀವು ಪಾರ್ಲರ್ಗೆ ಹೋಗ್ತಾ ಇದ್ರಾ, ಇದೇ ಅಲ್ವಾ ಹೆಣ್ಮಕ್ಳು ಅಂದರೆ ಪಾರ್ಲರ್ಗೆ ಹೋಗೋದು, ಹಾಗೆ ಮುಖನ ಬಿಳಿ ಮಾಡ್ಕೊಳ್ಳೋದು, ಕೂದಲನ್ನ ತುಂಬ ಚೆನ್ನಾಗಿ ಐರನ್ ಮಾಡೋದು, ಗುಂಗುರು ಮಾಡ್ಕೊಳ್ಳೋದು, ಹಾಗೆ ಹೀಗೆ ಅಂತ ಮಾತನಾಡ್ತಾರೆ. ಯಾಕೆ ನೀವು ಕೂಡ ಹೋಗಬೇಕಾಗತ್ತೆ ಅಂತ ಹೇಳಿ ಸೊಸೆ ಕೇಳಿದಾಗ ನಾನೇನು ಹೋಗೋದಾ ಅಂತ ಹಾಗೆ ಹೀಗೆ ಅಂತ ಮಾತನಾಡ್ತಾರೆ. ತದನಂತರ ನನ್ನನ್ನು ಹಾಗೆ ಎಲ್ಲ ಹುಡುಗರು ಕೂಡ ಹೆಂಗೆ ತಿರುಗಿ ನೋಡ್ತಾ ಇರ್ತಾರೆ ಗೊತ್ತಾ ಅಂತ ಹೇಳಿ ನಾಚಿ ನೀರಾಗ್ತಿದ್ದಾರೆ. ಹೌದು, ನೀವು ಸ್ಫುರದ್ರೂಪಿ ಹಾಗೆ ಹಿಂಗೆ ಅಂತ ಸೊಸೆ ಮತ್ತು ಶ್ರಾವಣಿ ಕೂಡ ಹೇಳ್ತಾರೆ. ಜೊತೆಗೆ ನಿಮ್ಮನ್ನು ಯಾರತ್ತೆ ನೋಡಬೇಕು, ಮಾವ ನೋಡ್ಬೇಕಲ್ವಾ ಅಂತ ಹೇಳಿ ಗೇಲಿ ಮಾಡ್ತಾ ಇರ್ತಾರೆ. ಆ ಕಡೆ ವರ ಬ್ಯಾಂಕ್ಗೆ ಹೋಗಬೇಕಾಗಿದೆ, ಬಟ್ ಇಂದ್ರಾಣಿಯವರು ಯಾವುದೇ ರೀತಿಯಲ್ಲೂ ಕೂಡ ಇನ್ನು ಮುಂದೆ ಕೆಲಸಕ್ಕೆ ಹೋಗಬಾರ್ದು ಅಂತ ಹೇಳಿಬಿಟ್ಟಿದ್ದಾರೆ. ಅದೇ ಕಾರಣಕ್ಕೆ ವರ ಕೂಡ ಸರಿ ಆಯಿತು, ಇನ್ನು ಮುಂದೆ ನಾನು ಕೆಲಸಕ್ಕೆ ಹೋಗೋದಿಲ್ಲ ಅಂತ ಹೇಳ್ತಾಳೆ. ಬಿಕಾಸ್ ತಾನು ಕೆಲಸಕ್ಕೆ ಹೋದರೆ ಅತ್ತೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದರು. ನನ್ನಿಂದಾಗಿ ಅತ್ತೆ ಮನೆ ಬಿಟ್ಟು ಹೋಗೋದು ಸ್ವಲ್ಪ ಕೂಡ ಇಷ್ಟ ಇರಲಿಲ್ಲ ಆಕೆಗೆ. ಅದೇ ಕಾರಣಕ್ಕೋಸ್ಕರ ತನ್ನಿಂದ ಮನೆ ಬಿಟ್ಟು ಹೋಗೋದು ಇಷ್ಟ ಇಲ್ಲದೆ ಇರೋ ಕಾರಣದಿಂದ ಕೆಲಸಕ್ಕೆ ಹೋಗೋದನ್ನೇ ನಿಲ್ಲಿಸೋಕೆ ವರ ಮುಂದಾಗ್ತಾಳೆ. ಬಟ್ ಗಂಡ ವರದ ಅಂತೂ ಇಲ್ಲ, ನೀನು ಎಷ್ಟು ಕಷ್ಟಪಟ್ಟು ಕೆಲಸ ತಗೊಂಡಿದ್ಯಾ ಗೊತ್ತದೆ, ಹಾಗಾಗಿ ನೀನು ಕೆಲಸಕ್ಕೆ ಹೋಗಲೇಬೇಕು, ಅಮ್ಮ ಹೇಳಿದ್ರು ಅಂತ ಹೋಗದೆ ಇರಬೇಡ, ಹೋಗು, ಮನೆ ಕೆಲಸ ಎಲ್ಲ ನಾನು ನೋಡ್ಕೋತೀನಿ, ಅಮ್ಮಂಗೆ ಗೊತ್ತಾಗ್ದಾರ್ಗೆ ನಾನು ಮತ್ತು
ಶ್ರೀವಲ್ಲಿ ಮೇಂಟೈನ್ ಮಾಡ್ತೀವಿ ಅಂತ ಹೇಳ್ತಾರೆ. ಬಟ್ ವರ ಬೇಡ ಅಂತ ಹೇಳಿದ್ರು ವರದ ಕೇಳೋದೇ ಇಲ್ಲ. ಇದರ ನಡುವೆ ವರ ಕೆಲಸಕ್ಕೆ ಹೋಗಬೇಕಾಗಿದೆ. ಅತ್ತೆ ರೊಟ್ಟಿ ಪಲ್ಯ ಚಟ್ನಿ ಎಲ್ಲನೂ ಕೂಡ ಮಾಡಬೇಕು ಅಂದಿದ್ದಾರೆ. ಬಿಕಾಸ್ ಇಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಸರಿ ಆಯಿತು ಮಾಡೋಣ ಅಂತ ಅಂದ್ಕೊಂಡು ಬಂದರೆ ಅಲ್ಲಿ ಗಂಡ ಬಟ್ಟೆನ ಐರನ್ ಮಾಡ್ತಿರ್ತಾರೆ. ತಗೋ ಐರನ್ ಮಾಡಿದ್ದೀನಿ ತೊಗೊಂಡು ಹಾಕ್ಕೊಂಡು ಹೋಗು ಮೊದಲು ನೀನು ಅಂತ ಹೇಳಿದಾಗ ಹೇಗ್ರಿ ಹೋಗೋದು. ಅತ್ತೆ ರೊಟ್ಟಿ ಪಲ್ಯ ಚಟ್ನಿ ಎಲ್ಲನೂ ಕೂಡ ಮಾಡು ಅಂತಿದ್ದಾರೆ. ಅತ್ತೆ ಇಷ್ಟು ಕೆಲಸ ಹೇಳ್ತಿದ್ದಾರೆ, ನೀವೇ ಹೇಳಿದಾಗೆ ನನ್ನ ಕದ್ದು ಮುಚ್ಚು ಎಲ್ಲ ಹೋಗೋಕ್ಕಾಗಲ್ಲ. ಆಮೇಲೆ ಅತ್ತೆ ನನ್ನನ್ನು ಎಲ್ಲಿದೆಯಾ ಏನು ಅಂತ ಹೇಳಿ ಕೇಳಿಬಿಡ್ತಾರೆ ಅಂತ ಹೇಳಿದಾಗ ನೀನೇನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ, ನಾವು ನೋಡ್ಕೋತೀವಿ, ಸುಮ್ಮನೆ ನೀನು ಹೋಗ್ತಾ ಇದೆಯಾ ಹೋಗಬೇಕು ಅಷ್ಟೇ ಅಂತ ಹೇಳಿ ಇಲ್ಲಿ ವರನ ಕೆಲಸಕ್ಕೆ ಅಂತ ಕಳಿಸ್ತಿದ್ದಾರೆ. ಈ ಕಡೆ ಶ್ರೀವಲ್ಲಿ ಅಣ್ಣ ಅಮ್ಮ ಎಷ್ಟೆಲ್ಲ ಹೇಳಿದಾರೆ ಗೊತ್ತಾ, ರೊಟ್ಟಿ ಪಲ್ಯ ಚಟ್ನಿ ಎಲ್ಲ ಮಾಡಬೇಕು ಅಂತ ಏನು ಮಾಡ್ತೀಯ ಈಗ ಅಂತ ಕೇಳ್ತಿದ್ರೆ ಏನು ಮಾಡೋದು, ನಮಗೋಸ್ಕರ ಟೆಕ್ನಾಲಜಿ ಇದೆ ಅಲ್ವಾ, ಅದನ್ನು ಬಳಸ್ಕೊಳ್ಳೋದು, ಯೂಟ್ಯೂಬ್ ನೋಡೋದು ಮಾಡೋದು ಅಷ್ಟೇ ಅಂತ ಹೇಳ್ತಾರೆ. ಯೂಟ್ಯೂಬ್ನೆಲ್ಲ ನೋಡ್ಬಿಟ್ಟು ಮಾಡೋಕ್ಕಾಗತ್ತೆ ಅಷ್ಟು ಈಸಿಯಾಗಿ ಅಂತ ಅಂದ್ಕೊಂಡಿದ್ಯಾ, ಅದು ನಿನ್ನಿಂದ ಅಂದಾಗ ಜಿಮ್ ಮಾಡೋ ಕೈಗಳಿಗೆ ಇದಕ್ಕೆ ಅಡುಗೆ ಮಾಡೋದು ಗೊತ್ತಿಲ್ವಾ, ನೀನು ಯಾಕೆ ಯೋಚನೆ ಮಾಡ್ತಿದ್ಯಾ, ನಾನು ಮಾಡ್ತೀನಿ, ಅಲ್ಲಿ ತನಕ ಅಮ್ಮನ ಮಾತಾಡ್ಸ್ಕೊಂಡು ನಿಂತಿರು, ರೊಟ್ಟಿ ಕೊಡ್ತೇನೆ, ರೊಟ್ಟಿ ತೊಗೊಂಡೋಗಿ ಕೊಡು ಅಂತ ಹೇಳ್ತಾರೆ. ಅಮ್ಮ ಏನಾದ್ರು ವರ ಅಲ್ಲಿ ಅಂತ ಕೇಳಿದ್ರೆ ಅಂದಾಗ ವರ ರೊಟ್ಟಿ ಮಾಡ್ತಿದ್ದಾಳೆ ಅನ್ನೋ ಬಟ್ಟೆ ಒಣಗಾಕೋಕೆ ಹೋಗಿದ್ದಾಳೆ ಅಂತ ಹೇಳು, ಏನೋ ಮ್ಯಾನೇಜ್ ಮಾಡು ಅಂದಾಗ ಇವತ್ತು ಅಯ್ಯೋ ನಮ್ಮ ಹೊಟ್ಟೆಗೆ ಏನಾಗುತ್ತೋ ಏನು ಅಂತ ಹೇಳಿ ಶ್ರೀವಲ್ಲಿ ಅಲ್ಲಿಂದ ಹೋಗ್ತಾರೆ. ತದನಂತರ ಇಲ್ಲಿ ನಂದಿನಿ ಅಮ್ಮ ಕೂಡ ಸುಬ್ಬು ಜೊತೆ ಶ್ರಾವಣಿ ಮಾತಾಡ್ತಿರೋ ಜಾಗಕ್ಕೆ ಬರ್ತಾರೆ. ಈ ಕಡೆ ಶ್ರಾವಣಿ ತಲೆ ಬಾಚ್ಕೋಬೇಕು, ಸುಬ್ಬು ತುಂಬ ಸಿಕ್ಕಾಗಿದೆ ಅಂದಾಗ ನಂದಿನಿ ಅಮ್ಮ ಅಲ್ಲಿ ತಮ್ಮ ಆಸೆಯನ್ನು ಸುಬ್ಬುಗೆ ಕಣ್ಸನ್ನೆಯಲ್ಲೇ ತಿಳಿಸ್ತಾರೆ. ಅದನ್ನು ಅರಿತಂತಹ ಸುಬ್ಬು ತುಂಬ ಚೆನ್ನಾಗಿ ಬಾಚುತ್ತಾರೆ. ನಮ್ಮ ಜಾನಕಿ ಪಾಟೀಲ್ ಅವರು ಅವ್ರ ಹತ್ರ ಬಾಚಿಸ್ಕೊಳ್ಳಿ ಶ್ರಾವಣಿಯವರ ಅಂತ ಹೇಳಿದಾಗ ಹೌದಾ ನಿನಗೆ ಗೊತ್ತು ಅಂತ ಹೇಳಿ ಸುಬ್ಬು ಅವ್ರನ್ನ ಕಾಂತವರು ಕೇಳಿದಾಗ ನಾವು ಈಗ ತಾನೇ ಅದೇ ವಿಷಯ ಮಾತಾಡ್ಕೊಂಡು ಬರ್ತಿದ್ವಿ ಅಂತಾರೆ. ಸರಿ ಆಯಿತು ನೀವೇ ಬಾಚಿಕೊಡಿ ಅಂತ ಹೇಳಿ ನಂದಿನಿ ಅಮ್ಮನ ಹತ್ರ ತಲೆ ಬಾಚಿಸ್ಕೊಳ್ಳೋಕೆ ಮುಂದಾಗ್ತಿದ್ದಾಳೆ ಶ್ರಾವಣಿ. ಈ ಕಡೆ ಪದ್ದು ಮತ್ತು ಸುಬ್ಬು ಇಬ್ಬರು ಕೂಡ ಅಮ್ಮ ಮಗಳ ಸಂಬಂಧವನ್ನು ನೋಡಿ ಹೇಗೆ ಅಲ್ವಾ ಗೊತ್ತಿಲ್ಲದೆ ಇದ್ದರೂ ಕರಳು ಸಂಬಂಧ ಅನ್ನೋದು ಯಾವತ್ತಿಗೂ ಕೂಡ ಸೆಳೆದು ಬಿಡುತ್ತೆ ಅನ್ನೋದಕ್ಕೆ ಇದೆ ಸಾಕ್ಷಿ. ಅಮ್ಮ ಮಗಳು ಹೇಗೆ ಖುಷಿಯಿಂದ ಇದ್ದಾರೆ ಅಂತ ನೋಡಿ ಖುಷಿ ಪಡ್ತಿದ್ದಾರೆ. ಇತ್ತ ಕಡೆ ನನಗೆ ಗಂಡ ಬಾಚಿದ್ದಾರೆ, ಅತ್ತೆ ಬಾಚಿದ್ದಾರೆ, ಅಕ್ಕ ಬಾಚಿಕೊಟ್ಟಿದ್ದಾರೆ. ಬಟ್ ಆದರೂ ಕೂಡ ಇವತ್ತು ನೀವು ಬಾಚಿರ್ತಕ್ಕಂಥ ರೀತಿನೇ ನಿಜಕ್ಕೂ ಕೂಡ ಏನೋ ಒಂದು ರೀತಿ ಫೀಲ್ ಆಗ್ತದೆ, ನಿಮ್ಮ ಕೈ ನಿಜಕ್ಕೂ ಏನೋ ಸ್ಪೆಷಲ್ ಇದೆ ಅಂತ ಹೇಳಿ ಮುತ್ತನ್ನೇ ಕೊಟ್ಬಿಡ್ತಾರೆ. ಈ ಕಡೆ ನಂದಿನಿ ಅಮ್ಮಂಗೆ ಖುಷಿ ಆಗುತ್ತೆ. ತದನಂತರ ಇಲ್ಲಿ ನಂದಿನಿ ಅಮ್ಮ ನನಗೆ ಜಾತಕ ನೋಡೋಕೆ ಬರುತ್ತೆ ಅಂತ ಹೇಳ್ತಾರೆ. ಹೌದಾ ನಿಜವಾಗ್ಲೂನಾ ಅಂತ ಕಾಂತವ್ರು ಕೇಳಿದಾಗ ಹೌದು ನಾನು ಎಲ್ಲರ ಬಂಡವಾಳವನ್ನು ಹೇಳ್ತೀನಿ ಅಂತ ಹೇಳ್ತಾರೆ. ಈ ಕಡೆ ಸುಬ್ಬು ಮತ್ತು ಶ್ರಾವಣಿಯ ಸಂಸಾರ ಇನ್ನೂ ಕೂಡ ಶುರು ಆಗಿಲ್ಲ ಅನ್ನೋ ಸತ್ಯವನ್ನು ಹೇಳ್ತಿದ್ದಾಗಿನ ಈ ಕಡೆ ಹೌದು ಸಮಯ ಸರಿಯಿಲ್ಲ ಅಂತ ಮಾಡಿಲ್ಲ ಅಂತ ವಿಶಾಲ್ ಅವರು ಹೇಳ್ತಾರೆ. ಇಲ್ಲಿ ತನ್ನ ಮಗಳ ಸಂಸಾರವನ್ನು ಶುರು ಮಾಡಿಸ್ಬೇಕು ಅಂತ ಅಂದ್ಕೊಂಡಿರ್ತಾರೆ ನಂದಿನಿ ಅಮ್ಮ ಕೊನೆಗೂ ಅವರ ಕೆಲಸವನ್ನು ಮಾಡಿ ಮುಗಿಸ್ತಿದ್ದಾರೆ. ಅತ್ತ ಕಡೆ ಶ್ರೀಯಾಂಬಿಕಾ ಕತೆಗೆ ಅಂತ ಹೇಳೋದಕ್ಕೆ ವೀರು ಅವರು ಸತ್ವಾಗ್ತಿದ್ದಾರೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು